Welcome back to the third part of the short story The Gift of the Magi, written by O. Henry. I am Yogesh DH. Welcome you to this English class. Before going to this part of the video, let us have a recap. So, what happened in the first and second part of the video? We have seen a beautiful couple, a lovely family they have, ಒಂದು ಸುಂದರವಾದ ಕುಟುಂಬ, ಗಂಡ ಹೆಂಡತಿ, ಫೈನಾನ್ಷಿಯಲಿ ಹಣಕಾಸಿನ ಸಮಸ್ಯೆಗಳಿದ್ದರೂ ಕೂಡ ಪ್ರೀತಿ ಪ್ರೇಮ ಪ್ರಣಯಕ್ಕೆ ಯಾವುದೇ ಕೊರತೆ ಇಲ್ಲದಂತಹ ಒಂದು ಕುಟುಂಬ. ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ, ನಾಳೆ ಕ್ರಿಸ್ಮಸ್ ಹಬ್ಬ. ಕ್ರೈಸ್ತ ಬಾಂಧವರಲ್ಲಿ ಒಂದು ಪದ್ಧತಿ ಅಂತ ಹೇಳಿದ್ರೆ, ಕ್ರಿಸ್ಮಸ್ಗೆ ತಮ್ಮ ಪ್ರೀತಿ ಪಾತ್ರರಿಗೆ ಗಿಫ್ಟ್ಗಳನ್ನು ಕೊಡುವ ಒಂದು ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ. ಈ ಮೂಲ ಅಭ್ಯಾಸ ಶುರುವಾಗಿದ್ದು ದ ಮೆಜ್ಜೈ. ಜೀಸಸ್ ಕ್ರೈಸ್ಟ್ ಹುಟ್ಟಿದಾಗ ಆ ಒಂದು ನಕ್ಷತ್ರ ರೂಪದಲ್ಲಿ ಆಕಾಶದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದನ್ನು ಹುಡ್ಕೊಂಡು ಬಂದಂಥವರು ಇಲ್ಲಿ ಕಾಣಿಸ್ತಿರುವಂತಹ ಈ 3 ಜನ ಮೆಜ್ಜಾಯಿಗಳು. ಈ 3 ಜನ ಆ ನಕ್ಷತ್ರ ಹುಟ್ಟಿದ ದಿಕ್ಕಿನಲ್ಲಿ, ಸೊ ಈ ಸ್ಕ್ರೀನ್ನ ಲೆಫ್ಟ್ ಸೈಡ್ನ ಕಾರಲ್ಲಿ ನೋಡಿ, ಕಾರ್ನರಲ್ಲಿ ಈ 3 ಜನ ಒನ್ ಟೈಮಲ್ಲಿದ್ದಾರೆ. ಈ 3 ಜನ ಆ ನಕ್ಷತ್ರ ಹುಟ್ಟಿದ ಕಡೆಗೆ ಹುಡ್ಕೊಂಡು ಬರ್ತಾರೆ. ಅದು ಈ ಊರಿಗೆ ಬಂದು ತಲುಪತ್ತೆ, ಬೆತ್ಲೆಹೇಮ್. ಅವರು ಬರೋವಾಗ ಜೀಸಸ್ ಕ್ರೈಸ್ಟ್ ಆ ಮಗುವಿಗೆ ತುಂಬ ಬೆಲೆ ಬಾಳುವ ವಸ್ತುಗಳನ್ನು ಗಿಫ್ಟಾಗಿ ತಂದಿರ್ತಾರೆ. ಆ ಮಗುವಿಗೆ ಅದನ್ನು ಪ್ರೆಸೆಂಟ್ ಕೂಡ ಅವ್ರು ಮಾಡ್ತಾರೆ. ಇದು ಗಿಫ್ಟ್ ಆಫ್ ದ ಮೆಜ್ಜಾಯ್ ಅಂತ ಬೈಬಲ್ನಲ್ಲಿ ಇತಿಹಾಸ, ಇದು ಪುರಾಣ. ಹಾಗೆಯೇ ಈ ಕಪ್ಪಲ್ ಪ್ರೀತಿಗೋಸ್ಕರ, ಗಂಡ ಹೆಂಡತಿಗೋಸ್ಕರ, ಹೆಂಡತಿ ಗಂಡನಿಗೋಸ್ಕರ ತ್ಯಾಗ ಮಾಡ್ತಾ ಇದ್ದಾರೆ. ಆ ಇಡೀ ಕುಟುಂಬದಲ್ಲಿ ಹಣದ ಕೊರತೆ ಇದೆ. $8 ಪರ್ ವೀಕ್ ದೇ ಆರ್ ಪೇಯಿಂಗ್ ದ ರೆಂಟ್. ಆ ಮನೆಗೆ ಬಾಡಿಗೆ $8 ವಾರಕ್ಕೆ. ಗಂಡನಿಗೆ ಸಂಬಳ, ಜಿಮ್, ಅವನು ಗಂಡ ಜಿಮ್, $20 ಸಂಬಳ ಬರ್ತಾ ಇದೆ. $20ನಲ್ಲಿ ಮನೆಯನ್ನು ಸರಿದೂಗಿಸ್ಕೊಂಡು ಹೋಗೋದೇ ಕಷ್ಟ ಆಗ್ತಾ ಇದೆ. ಅದರಲ್ಲಿ ಮನೆಯ ಒಡತಿ ಡೆಲ್ಲಾ ತುಂಬ ಕಷ್ಟಪಡ್ತಾ ಇದ್ದಾಳೆ. ಪೆನ್ನಿ ಮೀನ್ಸ್ ಅಲ್ಲಿ ನಾವು ಪೈಸಾ ಹೇಳ್ತೀವಲ್ವ, ಹಾಗೆ. ಸೊ ಶಿ ವಾಂಟೆಡ್ ಟು ಸೇವ್. ಶಿ ವಾಸ್ ಬಾರ್ಗೇನಿಂಗ್ ವಿತ್ ದ ಗ್ರಾಸರಿ ಶಾಪ್ ಓನರ್, ಶಿ ವಾಸ್ ಬಾರ್ಗೇನಿಂಗ್ ವಿತ್ ದ ವೆಜಿಟೇಬಲ್ ಮ್ಯಾನ್, ಶಿ ವಾಸ್ ಬಾರ್ಗೇನಿಂಗ್ ವಿತ್ ದ ಬುಚ್ಚರ್. ಎಲ್ಲರ ಹತ್ರ ಅವಳು ಬಾರ್ಗೇನ್ ಮಾಡಿ ಉಳಿಸ್ಕೊಂಡಿದ್ದಾಳೆ ಸ್ವಲ್ಪ ಹಣವನ್ನು. ಅವಳಿಗೆ ಕೊನೆಗೆ ಸಿಕ್ಕಿದ್ದು $1.87 ಮಾತ್ರ. ತುಂಬ ದಿನಗಳಿಂದ ಕನಸು ಕಾಣ್ಕೊಳ್ತಾ ಇದ್ಲು, ನನ್ನ ಪ್ರೀತಿಯ ಜಿಮ್ಮಿಗೆ ತುಂಬ ಒಳ್ಳೆಯ ಗಿಫ್ಟನ್ನು ಕೊಡಬೇಕು ಕ್ರಿಸ್ಮಸ್ಸಿಗೆ ಅಂತ ಹೇಳಿ. ಆದರೆ ಕೊನೆಗೆ ಹಣವನ್ನು ಲೆಕ್ಕ ಮಾಡಿದಾಗ ಸಿಕ್ಕೋದು ಇಷ್ಟು ಚಿಕ್ಕ ಹಣ ಮಾತ್ರ. ಈ ಹಣದಲ್ಲಿ ತನ್ನ ಗಂಡನಿಗೆ ಏನು ಗಿಫ್ಟ್ ಕೊಡಬೇಕು? ದುಃಖ ಆಗುತ್ತೆ ಅವಳಿಗೆ. ಇಡೀ ಮನೆಯ ಸ್ಥಿತಿಯನ್ನು ನೋಡ್ತಾಳೆ, ಕಿಟಕಿಯ ಮೂಲಕ ನಿಂತು ನೋಡ್ಕೊಳ್ತಾಳೆ, ಕೂಗ್ತಾಳೆ ಕೂತ್ಕೊಂಡು. ಆ 2 ಕಿಟಕಿಗಳ ಮಧ್ಯೆ ಒಂದು ಮಿರರ್ ಇದೆ. ಆ ಮಿರರ್ ಹತ್ರ ಬಂದು ನಿಂತ್ಕೊಂಡು ನೋಡ್ಕೊಳ್ತಾಳೆ. ತನ್ನ ಸುಂದರವಾದ ಕೂದಲನ್ನು ನೋಡ್ಕೊಳ್ತಾಳೆ. ತಲೆಗೆ ಕಟ್ಟಿದ ಆ ಒಂದು ತುರುಬನ್ನು ಬಿಚ್ಚುತ್ತಾಳೆ. ಉದ್ದನೆಯ ಕೂದಲು, ಶೈನಿಂಗ್ ಹೇರ್ ಅಪ್ ಟು ದ ನೀಸ್, ಮಂಡಿಯವರೆಗೆ ಅವಳ ತಲೆ ಕೂದಲು ಬೆಳೆದಿದೆ. ತುಂಬ ಸುಂದರವಾದ ಕೂದಲು. ಆ ಮನೆಯಲ್ಲಿ ಇದ್ದದ್ದು 2 ಬೆಲೆ ಬಾಳುವ ವಸ್ತುಗಳು ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಡೆಲ್ಲಾಳ ಈ ಸುಂದರವಾದ ಕೂದಲು. ತುಂಬ ಹೆಮ್ಮೆಯಿಂದ ಅವಳನ್ನು ಪ್ರದರ್ಶನ ಕೂಡ ಮಾಡ್ತಾಯಿದ್ಲು. ಕೆಲವೊಮ್ಮೆ ತಲೆ ಸ್ನಾನ ಮಾಡಿ ಹೊರಗಡೆ ಕೂದಲನ್ನು ಒಣಗಿಸ್ಲಿಕ್ಕೆ ಅಂತೇಳಿ ಕಿಟಕಿ ಆಚೆ ಬಂದು ಆ ಇಡೀ ಕೂದಲನ್ನು ಹರಡ್ತಾ ಇದ್ಲು. ದಾರಿಲಿ ಹೋಗೋ ಬರೋರು ನೋಡಿದ್ರೆ ಅವ್ರಿಗೆ ಅಷ್ಟು ಅಸೂಯೆ ಆಗ್ತಾಯಿತ್ತು. ಅಂಥ ಚಂದದ ಹುಡುಗಿ, ಚಂದದ ಕೂದಲು. ಹಾಗೆಯೇ ಜಿಮ್ ಹತ್ರ ಇದ್ದಂಥದ್ದು ಗೋಲ್ಡ್ ವಾಚ್. ಅವನ ಹತ್ರ ಗೋಲ್ಡ್ ವಾಚ್ ಇದೆ. ಅದು ಅವರಪ್ಪ ಕೊಟ್ಟದ್ದು, ಅವರಪ್ಪನಿಗೆ ಅವರಪ್ಪ ಕೊಟ್ಟದ್ದು. ಒಟ್ಟು ಕುಟುಂಬದ ಒಂದು ಆಸ್ತಿ ಅದು ಜಿಮ್ ಹತ್ರ ಇತ್ತು, ಗೋಲ್ಡ್ ವಾಚ್.
ಇದೆರಡು ತುಂಬ ಬೆಲೆ ಬಾಳುವಂತಹ ವಸ್ತುಗಳಿದ್ದು, ಅದು ಬಿಟ್ಟರೆ ಕುಟುಂಬದಲ್ಲಿ ಯಾವುದೂ ಅಂತಹ ಬೆಲೆ ಬಾಳುವಂತಹ ವಸ್ತುಗಳು ಇರಲಿಲ್ಲ. ಬೆಲ್ಲ ಯೋಚನೆ ಮಾಡ್ಕೊಳ್ತಾ ಗಂಡನಿಗೆ ಏನು ಗಿಫ್ಟ್ ಕೊಡಬೇಕು ಅಂತ ಕನ್ನಡಿ ನೋಡ್ತಾ ಇರ್ತಾಳೆ. ಏನೋ ಒಂದು ಹೊಳೆಯುತ್ತೆ ಅವಳಿಗೆ. ರೈಟ್. ಸೊ ತನ್ನ ತಲೆ ಕೂದಲು ಏನೋ ಯೋಚನೆ ಆಗತ್ತೆ. ರೆಡಿಯಾಗಿ ಹೊರಡ್ತಾಳೆ ಅವಳು ಪೇಟೆ ಕಡೆಗೆ. ಸೊ ಶಿ ವೆಂಟ್ ಟು ಟೌನ್ ಆ್ಯಂಡ್ ಇನ್ ಅ ಟೌನ್ ಶಿ ವೆಂಟ್ ಬಿಸೈಡ್ ಅ ಮ್ಯಾಡಮ್ ಸ್ಯಾಫ್ರೋನಿ ಹೇರ್ಸ್ ಆಫ್ ಆಲ್ ಕೈಂಡ್ಸ್ ಆಫ್ ಗೂಡ್ಸ್. ಒಂದು ಅಂಗಡಿ, ಅದು ಹೇರನ್ನು, ತಲೆ ಕೂದಲನ್ನು ಪರ್ಚೇಸ್ ಮಾಡೋಂಥ ಒಂದು ಅಂಗಡಿ. ಒಳಗಡೆ ಹೋಗ್ತಾಳೆ. ಎರಡನೇ ಮಾತಿಲ್ಲ, ಯೋಚನೆ ಮಾಡೋದಿಲ್ಲ ಅವಳು. ಸೀದಾ ಓಡ್ತಾಳೆ. ಅಲ್ಲಿ ಹೋಗಿ ಕೇಳ್ತಾಳೆ, ವಿಲ್ ಯು ಬೈ ಮೈ ಹೇರ್? ನನ್ನ ಹೇರ್ನ ನೀವು ಪರ್ಚೇಸ್ ಮಾಡ್ತೀರಾ? ಮ್ಯಾಡಮ್ ಸ್ಯಾಫ್ರೋನಿ ಆ ಅಂಗಡಿಯ ಒಡತಿ ನೋಡ್ತಾಳೆ. ವಿಲ್ ಯು ರಿಮೂವ್ ದ ಪೆನ್? ಓಕೆ, ಅವಳು ಹೇರ್ನ ಲಾಂಗ್ ಬಿಡ್ತಾಳೆ. ಆ ಹೇರನ್ನು ತನ್ನ ಕೈಲಿ ಇಟ್ಕೊಂಡು, ಇಟ್ಸ್ ಎ ಪ್ರಾಕ್ಟೀಸ್ಡ್ ಹ್ಯಾಂಡ್. ಎಷ್ಟೋ ವರ್ಷದ ಬಿಸ್ನೆಸ್ ಮಾಡೋಳಿಗೆ ಆ ಹೇರ್ನ ಕ್ವಾಲಿಟಿ ನೋಡಿ ಖುಷಿ ಆಗುತ್ತೆ. ಸೊ ಶಿ ಸೆಡ್ ಸಡನ್ಲಿ $20 ಐ ಪೇ. ಈ ಕೂದಲಿಗೆ $20 ಕೊಡ್ತೀನಿ ಹೇಳ್ತಾಳೆ. ಡೆಲ್ಲ ಎರಡು ಮಾತಿಲ್ಲದೆ, ಆಲೋಚನೆ ಇಲ್ಲದೆ ಹೇಳಿಬಿಡ್ತಾಳೆ, ಓಕೆ ಗಿವ್ ಮಿ ನಾವ್. ಕುತ್ಕೊಳ್ತಾಳೆ. 2 ಗಂಟೆ ಅವಳ ಹೇರನ್ನು ಕಟ್ ಮಾಡ್ತಾರೆ. ಆ 2 ಗಂಟೆಯಲ್ಲಿ ಅವಳ ಕಂಡ ಕನಸುಗಳು ನೂರಾರು, ಸಾವಿರಾರು. ಗಂಡನಿಗೆ ಎಂಥ ಗಿಫ್ಟನ್ನು ಕೊಡಬೇಕು ಈ ಹಣದಿಂದ ಅಂತ ಹೇಳಿ ತುಂಬ ಕನಸನ್ನು ಕಾಣ್ತಾಳೆ. ಅಲ್ಲಿಂದ ಹೊರಗೆ ಬರ್ತಾಳೆ. ರಸ್ತೆಯ ಅಂಗಡಿಗಳಲ್ಲಿ ಎಲ್ಲ ಅಂಗಡಿಗೆ ಹೋಗಿ ಹುಡುಕ್ತಾಳೆ ತನ್ನ ಗಂಡನಿಗೆ ಬೆಸ್ಟ್ ಗಿಫ್ಟ್ ಯಾವುದು ಅಂತ ಹೇಳಿ. ಕೊನೆಗೆ ಒಂದು ಅಂಗಡಿಯಲ್ಲಿ ಹುಡುಕ್ತಾಳೆ. ಪ್ಲ್ಯಾಟಿನಮ್ ಫಾಪ್ ಚೈನ್. ಪ್ಲ್ಯಾಟಿನಮ್ನ ಒಂದು ಫಾಪ್ ಚೈನನ್ನು ಹುಡುಕ್ತಾಳೆ. ಇಟ್ಸ್ ಅ ವೆರಿ ಪ್ರೀಷಿಯಸ್ ಮೆಟಲ್. ತನ್ನ ಗಂಡನ ಹತ್ರ ಇದ್ದಂತಹ ಗೋಲ್ಡ್ ವಾಚ್, ಆ ಗೋಲ್ಡ್ ವಾಚ್ ಏನಿದೆ ಅದು ಯಾವಾಗಲೂ ಒಂದು ರಸ್ತೆಯಲ್ಲಿ ಹೋಗುವಾಗ ಜನರಿಗೆ ಅಸೂಯೆ ಬರಲಿ ಅಂತೇಳಿ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದ. ಗೋಲ್ಡ್ ವಾಚ್ ಅದು. ಅದಕ್ಕೆ ಆದರೆ ಹಾಕ್ತಾ ಇದ್ದಂತಹ ಚೈನ್ ಇದೆ ನೋಡಿ, ಅದು ಬೆಲ್ಟ್ ಆಗಿತ್ತು. ಓಕೆ, ಸ್ಟ್ರ್ಯಾಪ್, ಲೆದರ್ ಸ್ಟ್ರ್ಯಾಪ್ ತುಂಬ ಹಳೆದಾಗಿತ್ತು. ಆ ಹಳೆಯ ಲೆದರ್ ಬೆಲ್ಟ್ಗೂ ವಾಚ್ಗೂ ಮ್ಯಾಚ್ ಆಗ್ತಾ ಇರಲಿಲ್ಲ. ಹಾಗಾಗಿ ಅವನು ಇತ್ತೀಚೆಗೆ ಆ ವಾಚನ್ನು ಹೊರಗೆ ತೆಗೆದು ಬಿಟ್ಟಿದ್ದ. ಅವನಿಗೆ ಹೆಸಿಟೇಟ್ ಆಗ್ತಾಯಿತ್ತು, ಬೆಲ್ಟ್ ಹಳೆದಾಗಿದೆ ಅಂತ ಹೇಳಿ. ಹಾಗಾಗಿ ಯೋಚನೆ ಮಾಡ್ತಾಳೆ, ಇದು ಅವನಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ತಗೊಳ್ತಾಳೆ. ಖುಷಿಯಿಂದ ಕುಣ್ಕೊಂಡು ಮನೆಗೆ ಬರ್ತಾಳೆ. ನಲಿತಾ ಇದ್ದಾಳೆ, ಖುಷಿಯಿಂದ ಬರ್ತಾಳೆ. ಬಟ್ ಮನೆಗೆ ಬಂದ ಮೇಲೆ ಒಂದು ಆಲೋಚನೆ ಆಗುತ್ತೆ, ಐ ಮೇ ಲುಕಿಂಗ್ ಬ್ಯೂಟಿಫುಲ್, ಐ ಮೇ ಲುಕಿಂಗ್ ಪ್ರಜಿ, ಈಗಲೂ ನಾನು ಸುಂದರವಾಗಿ ಕಾಣಿಸ್ಕೊಳ್ತಿದ್ದೀನಾ ಗೊತ್ತಿಲ್ಲ. ಕೂತ್ಕೊಳ್ತಾಳೆ. ಸಂಜೆ 7 ಗಂಟೆ ಆಗುತ್ತೆ. ಗಂಡ ಮನೆಗೆ ಬರಬೇಕು ಆ ಸಮಯ. ಬಿಕಾಸ್ ಹಿ ವಾಸ್ ನೆವರ್ ಲೇಟ್. ಮನೆಗೆ ಯಾವತ್ತೂ ಕೂಡ ತಡವಾಗಿ ಬಂದಿರಲ್ಲ, ಸರಿಯಾದ ಸಮಯಕ್ಕೆ ಬರ್ತಾನೆ. ತನ್ನ ಹೇರನ್ನು ಏನೋ ಆಲ್ಟರ್ನೇಟಿವ್ ಆಗಿ ರಿಪೇರಿ ಮಾಡಿಕೊಂಡು ಅವನಿಗೆ ಸಡನ್ನಾಗಿ ಗೊತ್ತಾಗಬಾರ್ದು ಅಂತೇಳಿ ಕೂತ್ಕೊಳ್ತಾಳೆ. ಆ್ಯಂಡ್ ಶಿ ಆಲ್ಸೋ ಪ್ರಿಪೇರ್ಡ್ ಫಾರ್ ದ ಚಪ್ಸ್. ಸ್ನ್ಯಾಕ್ಸಿಗೆ, ತಿಂಡಿಗೆ ಕೂಡ ಅವಳು ರೆಡಿ ಮಾಡ್ಕೊಳ್ತಾಳೆ. ಒಂದು ಚೇರಲ್ಲಿ ಕೂತ್ಕೊಳ್ತಾಳೆ. ಗಂಡನ ಎದುರು ನೋಡ್ಕೊಳ್ತಾ. ಬಾಗಿಲು ಓಪನ್ ಆಗುತ್ತೆ. ಗಂಡ ಬರ್ತಾನೆ. ಮುಖ ನೋಡ್ತಾಳೆ. ಗಂಡನ ಸ್ಥಿತಿ ಏನೋ ವಿಚಿತ್ರವಾಗಿದೆ. ಇದುವರೆಗೂ ಆ ಭಾವನೆಯನ್ನು ಅವಳು ನೋಡಲೇ ಇಲ್ಲ. ಸಿಟ್ಟಲ್ಲ ಅದು, ಬೇಜಾರಲ್ಲ, ದುಃಖ ಅಲ್ಲ ಅದು. ಬಟ್ ಏನೋ ಒಂದು ರೀತಿಯಲ್ಲಿ ಅರ್ಥ ಆಗೋದಿಲ್ಲ ಅವಳಿಗೆ. ಶಿ ಫೆಲ್ಟ್ ದಟ್ ಹ್ಯಾಸ್ ಹಿ ಕಮ್ ಟು ನೋ ಅಬೌಟ್ ದ ಟ್ರೂತ್ ವಾಟ್ ಐ ಡಿಡ್ ಟುಡೇ. ನಾನೇನು ಮಾಡಿದೆ ಅದು ನಿನಗೆ ಗೊತ್ತಾಗಿದೆಯಾ? ಸಡನ್ನಾಗಿ ಹೋಗಿ ಗಂಡನನ್ನು ಹಗ್ ಮಾಡಿಬಿಡ್ತಾಳೆ. ಐ ಹ್ಯಾವ್ ಕಟ್ ಮೈ ಹೇರ್, ಐ ಹ್ಯಾವ್ ಸೋಲ್ಡ್ ಮೈ ಹೇರ್ ಹೇಳ್ತಾಳೆ. ಇಷ್ಟಕ್ಕೆ ಪಾರ್ಟ್ 2 ಮುಗಿದಿತ್ತು. ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್ ನ್ಯೂ ಥರ್ಡ್ ಪಾರ್ಟ್. ಓಕೆ, yes, here is a long hair girl. ನೋಡಿ, ತುಂಬ ಬಿಕಾಸ್ ಶಿ ಇಸ್ ಇಂಗ್ಲೀಷ್ ಅಮೇರಿಕನ್ ಗರ್ಲ್ ಹ್ಯಾಡ್ ಎ ಬ್ರೌನ್ ಹೇರ್. ಹಾಗಾಗಿ ಇಲ್ಲಿ ನಾನು ಕೂಡ ಬ್ರೌನ್ ಹೇರ್ ಇರುವ ಒಂದು ಗರ್ಲ್ ಫೋಟೋವನ್ನು ಕೊಟ್ಟಿದ್ದೀನಿ. ಇಲ್ಲಿ ಲುಕ್ಸ್ ವೆರಿ ಬ್ಯೂಟಿಫುಲ್ ಅಲ್ವಾ? ಹಾಗೆಯೇ ಸೊ ದಿಸ್ ಇಸ್ ಎ ಪ್ಯೂರ್ ಗ್ಲಾಸ್. ಸೊ 2 ಕಿಟಕಿಗಳ ಮಧ್ಯೆ ಇರುವಂಥ, ಇಲ್ಲಿ ನೋಡಿ ಒಂದು ಕಿಟಕಿಯ ಆಚೆ 2 ಬದಿಯಲ್ಲಿ ಮಿರರ್ಗಳನ್ನು ಇಟ್ಟಿದ್ದಾರೆ. ಇಂಥದಕ್ಕೆ ಪ್ಯೂರ್ ಗ್ಲಾಸ್ ಅಂತ ಹೇಳುವಂಥದ್ದು. ಇಟ್ಸ್ ಅನ್ ಅಮೇರಿಕನ್ ಹೌಸ್, ರೈಟ್?
ಸೊ ಗಂಡನ ಹತ್ರ ಹೋಗ್ತಾಳೆ. ಜಿಮ್, ಡಾರ್ಲಿಂಗ್, ಶಿ ಕ್ರೈಡ್, ಡೋಂಟ್ ಲುಕ್ ಅಟ್ ಮೀ ದಟ್ ವೇ. ನನ್ನ ಹಾಗೆ ನೋಡಬೇಡ ನೀನು. ಐ ಹ್ಯಾಡ್ ಮೈ ಹೇರ್ ಕಟ್ ಆಫ್ ಆ್ಯಂಡ್ ಸೋಲ್ಡ್ ಇಟ್ ಬಿಕಾಸ್ ಐ ಕುಡ್ ನಾಟ್ ಹ್ಯಾವ್ ಲೈವ್ಡ್ ವಿತ್ ಥ್ರೂ ಕ್ರಿಸ್ಮಸ್ ವಿತೌಟ್ ಗಿವಿಂಗ್ ಯು ಎ ಪ್ರೆಸೆಂಟ್. ನಿನಗೆ ಕ್ರಿಸ್ಮಸ್ ಪ್ರೆಸೆಂಟನ್ನು ಕೊಡದೆ ಹಬ್ಬ ಮಾಡಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ಓಕೆ, ಡೋಂಟ್ ವರಿ, ಇಟ್ ವಿಲ್ ಗ್ರೋ ಅಗೇನ್, ಇಟ್ ವಿಲ್ ಗ್ರೋ ಇಟ್ ಅಗೇನ್. ಇದು ಮತ್ತೆ ಬೆಳೆಯುತ್ತೆ. ಚಂದ ಗಂಡನನ್ನು ಕನ್ವಿನ್ಸ್ ಮಾಡಲಿಕ್ಕೆ ಅವಳು ಟ್ರೈ ಮಾಡ್ತಾ ಇದ್ದಾಳೆ. ಬಟ್ ಈಸ್ ಎ ವೆರಿ ಲವಬಲ್ ಹಸ್ಬೆಂಡ್. ಇಟ್ ವಿಲ್ ಗ್ರೋ ಇಟ್ ಅಗೇನ್. ಯು ಓಂಟ್ ಮೈಂಡ್, ವಿಲ್ ಯು? ಹಿಂಗೆ ಬೇಜಾರಾಗಲಿಲ್ಲ ಅಲ್ವಾ? ಐ ಜಸ್ಟ್ ಹ್ಯಾಡ್ ಟು ಡೂ ಇಟ್. ಕಂಪಲ್ಷನ್ ಇದೆ ಅಲ್ಲಿ. ಅವಳಿಗೆ ಬೇರೆ ದುಡ್ಡಿಲ್ಲ, ಗಂಡನಿಗೆ ಖುಷಿ ಪಡಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವಳು ಆ ತಪ್ಪನ್ನು ಮಾಡಿದ್ದು. ಮೈ ಹೇರ್ ಗ್ರೋಸ್ ಆಫುಲಿ ಫಾಸ್ಟ್. ನನ್ನ ಹೇರ್ ತುಂಬ ಸ್ಪೀಡಾಗಿ ಬೆಳೆಯುತ್ತೆ. ಹಾಗಾಗಿ ಸೇ ಮೆರಿ ಕ್ರಿಸ್ಮಸ್ ಜಿಮ್. ಗಂಡನ ಖುಷಿಪಡಿಸುವ ಪ್ರಯತ್ನ ಇದೆ. ಹಾಗೆ ವಿಶ್ ಮಾಡುವ ಪ್ರಯತ್ನದಲ್ಲಿ ಕೂಡ ಅವಳು ಹೇಳ್ತಾಳೆ, ವಿಶ್ ಮೀ ಮೆರಿ ಕ್ರಿಸ್ಮಸ್. ಕ್ರಿಸ್ಮಸ್ಗೆ ನನಗೆ ವಿಶ್ ಮಾಡು ಅಂತ ಕೂಡ ಅವಳು ಗಂಡನನ್ನು ಕೇಳ್ಕೊಳ್ತಾಳೆ. ಸೊ ಗಂಡ ನನಗೆ ಯಾವುದೇ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಲ್ಲಿ. ಎಸ್, ಸೊ ಶಿ ಜಸ್ಟ್ ಆಸ್ಕ್ ಹಿಮ್ ಟು ಮೆರಿ ಕ್ರಿಸ್ಮಸ್ ಅಲ್ವಾ? ಈ ಹಬ್ಬ, ಆ ಗಿಫ್ಟ್, ಈ ಆಲೋಚನೆಗಳು ವಿಚಿತ್ರ ಅನಿಸುತ್ತೆ. ಕಷ್ಟದ ಕುಟುಂಬ ಅವ್ರದ್ದು. ಸೊ ಹೀಗಿರುವಾಗ, ರೈಟ್ ಜಿಮ್, ಲೆಟ್ಸ್ ಬಿ ಹ್ಯಾಪಿ, ಖುಷಿಯಾಗಿರೋಣ, ದುಃಖದಲ್ಲಿರಬೇಡ, ಗಂಡನ ಅವಳು ಕೇಳ್ಕೊಳ್ತಾಳೆ. ಯು ಡೋಂಟ್ ನೋ ವಾಟ್ ಎ ಬ್ಯೂಟಿಫುಲ್ ನೈಸ್ ಗಿಫ್ಟ್ ಐ ಹ್ಯಾವ್ ಗಾಟ್ ಫಾರ್ ಯು. ನಿಂಗೆ ಗೊತ್ತಿಲ್ಲ ನಾನು ಎಷ್ಟು ಚೆನ್ನಾಗಿತ್ತು ಆ ಗಿಫ್ಟನ್ನು ತೊಗೊಂಡು ಬಂದಿದ್ದೆ ನಾನು ನಿನಗೆ ಅಂತ ಹೇಳಿ ಅವಳು ತನ್ನ ದೃಷ್ಟಿಕೋನದಲ್ಲಿ ಅವಳು ಮಾತಾಡ್ಕೊಳ್ತಾ ಹೋಗ್ತಾಳೆ. ಗಂಡನಿಗೆ ಈಗ ಅವನು ರಿಲ್ಯಾಕ್ಸ್ ಮಾಡ್ಕೊಳ್ತಾನೆ. ಅವಳಿಗೆ ಹೇಳಿದ್ದು ಈಗ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಅವನು ಮಾಡ್ಕೊಳ್ತಾ ಇದ್ದಾನೆ. ಹ್ಯಾವ್ ಯು ಕಟ್ ಆಫ್ ಯುವರ್ ಹೇರ್ ಆಸ್ಕ್ಡ್ ಜಿಮ್ ಲೆಬೋರಸ್ಲಿ. ನೋಡಿ, ಒಂದು ರೀತಿಯಲ್ಲಿ ಅವನಿಗೆ ಅರ್ಥ ಇನ್ನೂ ಪೂರ್ತಿ ಆಗ್ತಾ ಇಲ್ಲ, ಅಥವಾ ಇರೋ ಸತ್ಯವನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ. ಆಸ್ ಇಫ್ ಹಿ ಹ್ಯಾಡ್ ನಾಟ್ ಅರೈವ್ಡ್ ಅಟ್ ದ ಪೇಟೆಂಟ್ ಫ್ಯಾಕ್ಟ್ ಇಟ್ ಇವನ್ ಆಫ್ಟರ್ ದ ಹಾರ್ಡೆಸ್ಟ್ ಮೆಂಟಲ್ ಲೇಬರ್. ಎಷ್ಟು ಕಷ್ಟಪಟ್ಟು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು ಅವ್ನಿಗೆ ಆಗ್ತಾ ಇಲ್ಲ ಅಲ್ಲಿ. ಬಿಕಾಸ್ ನನ್ನ ಹೆಂಡತಿ ಹೀಗೆ ಮಾಡಿದ್ಲ, ಅಥವಾ ಅವನ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತೇನೋ, ತಾನು ಏನೋ ಬೇರೆ ಅಂದ್ಕೊಂಡಿದ್ದ, ಇವಳು ಹೇರ್ ಕಟ್ ಮಾಡಿದ್ದಾಳೆ. ಸೊ ಅದನ್ನು ಅರ್ಗಿಸ್ಕೊಳ್ಳಿಕ್ಕೆ ಅವ್ನಿಗೆ ಆಗ್ತಾ ಇಲ್ಲ. ಎಸ್, ಡೆಲ್ಲ ಮಾತಾಡ್ತಾಳೆ. ಕಟ್ ಇಟ್ ಆಫ್ ಆ್ಯಂಡ್ ಸೋಲ್ಡ್ ಇಟ್, ಮಾರಿಬಿಟ್ಟೆ. ಸೆಡ್ ಡೆಲ್ಲ, ಡೋಂಟ್ ಯು ಲೈಕ್ ಮೀ ಜಸ್ಟ್ ಆ್ಯಸ್ ವೆಲ್ ಎನಿ ಹೌ. ಹೆಂಡತಿ ಕೇಳ್ತಾಳೆ, ಈಗ ನೀವು ನನ್ನ ಇಷ್ಟಪಡ್ತೀಯಲ್ವ ನೀನು? ಐ ಎಮ್ ಮೀ ವಿತೌಟ್ ಮೈ ಹೇರ್ ಆಂಟ್ ಐ. ಇದು ನಾನೇ ಡೆಲ್ಲ, ನಿನ್ನ ಹೆಂಡತಿ. ನಿಂಗೆ ಇಷ್ಟ ಆಗ್ತಿಲ್ವಾ? ಜಿಮ್ ಲುಕ್ಡ್ ಅಬೌಟ್ ದ ರೂಮ್ ಕ್ಯೂರಿಯಸ್ಲಿ. ಇಡೀ ರೂಮು ನಮ್ಮ ನೋಡ್ತಾನೆ, ಏನು ಗಿಫ್ಟ್ ಇರ್ಬೋದು ಅಂತ ಹೇಳಿ ಹುಡುಕ್ತಾನೆ ಅಲ್ಲಿ. ಮತ್ತೆ ಅವನಿಗೆ ಬ್ಲ್ಯಾಂಕ್ ಆಗಿದ್ದ ಮೈಂಡ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಯು ಸೇ ಯುವರ್ ಹೇರ್ ಇಸ್ ಗಾನ್. ನಿನ್ನ ಕೂದಲು ಹೋಯ್ತಾ? ಹಿ ಸೆಡ್ ವಿತ್ ಅನ್ ಏರ್ ಆಫ್ ಆಲ್ಮೋಸ್ಟ್ ಇಡಿಯಟ್. ಮೂರ್ಖನಾಗಿ ಮಾತಾಡ್ತಾನೆ. ಅದೇ ಅಲ್ವಾ ಅವಳು ಹೇಳಿದ್ದು. ಅವನಿಗೆ ಅದು ಕಷ್ಟ ಆಗ್ತಾ ಇರೋಂಥದ್ದು. ಯು ನೀಡ್ ನಾಟ್ ಲುಕ್ ಫಾರ್ ಇಟ್ ಸೆಡ್ ಅಲ್ಲ. ಅವನು ಮನೆ ಹುಡುಕ್ತಾ ಇದ್ದಲ್ವಾ, ಅವಳು ಅಂದ್ಕೊಳ್ತಾಳೆ ಗಿಫ್ಟನ್ನು ಹುಡುಕ್ತಾ ಇದ್ದಾನೆ ಅಂತ ಹೇಳಿ. ಇಟ್ಸ್ ಸೋಲ್ಡ್, ನೋ ಹೇರ್ನ ಹುಡುಕ್ತಾ ಅಂತೇಳಿ. ಇಟ್ಸ್ ಸೋಲ್ಡ್, ಐ ಟೆಲ್ ಯು. ಸೋಲ್ಡ್ ಆ್ಯಂಡ್ ಗಾನ್, ಹೋಯ್ತು, ಗಾನ್ ಟು. ಇಟ್ಸ್ ಕ್ರಿಸ್ಮಸ್ ಯು ಬಾಯ್. ಇವತ್ತು ಕ್ರಿಸ್ಮಸ್ ಈವ್, ಡಿಸೆಂಬರ್ 24. ಬಿ ಗುಡ್ ಟು ಮೀ. ಜಗಳ ಮಾಡೋದು ಬೇಡ, ಬೈಬೇಡ. ಗುಡ್ ಟು ಮೀ. ಫಾರ್ ಇಟ್ ವೆಂಟ್ ಫಾರ್ ಯು. ನಿನಗೋಸ್ಕರ ಈ ಕೂದಲನ್ನು ನಾನು ಕೊಟ್ಬಿಟ್ಟೆ. ಮೇ ಬಿ ದ ಹೇರ್ಸ್ ಆಫ್ ಮೈ ಹ್ಯಾಡ್ ವರ್ ನಂಬರ್ಡ್. ಲುಕ್ ಅಟ್ ದ ಕಂಪ್ಯಾರಿಸನ್ ಹಿಯರ್. ನನ್ನ ತಲೆಯ ಕೂದಲುಗಳನ್ನು ಬೇಕಾದರೆ ಕೌಂಟ್ ಮಾಡ್ಬೋದು, ಎಣಿಸ್ಬೋದು. ಅದು ಸಾಧ್ಯ ಇಲ್ಲ, ಆದರೂ ಕೂಡ ಕೌಂಟ್ ಮಾಡ್ಬೋದು. ಶಿ ವೆಂಟ್ ಆನ್ ವಿತ್ ಎ ಸಡನ್ ಸೀರಿಯಸ್ ಸ್ವೀಟ್ನೆಸ್. ಗಂಡನಿಗೆ ಅರ್ಥ ಮಾಡಿಸೋ ಪ್ರಯತ್ನ ಅವಳು ಮಾಡ್ತಾಳೆ. ಬಟ್ ನೋ ಬಡಿ ಕುಡ್ ಎವರ್ ಕೌಂಟ್ ಮೈ ಲವ್ ಫಾರ್ ಯು. ನಾನು ನಿನ್ನಲ್ಲಿಟ್ಟಿರೋ ಪ್ರೀತಿಯನ್ನು ಯಾವತ್ತೂ ಕೂಡ ಎಣಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಶಾಲ್ ಐ ಪುಟ್ ದ ಚಾಪ್ಸ್ ಆನ್ ಜಿಮ್. ಅಡುಗೆ ಮಾಡಲಿಕ್ಕೆ ನಾನು ಹೋಗ್ಲಾ? ಇಷ್ಟನ್ನು ಕ್ಲಿಯರ್ ಕಟ್ಟಾಗಿ ಗಂಡನಿಗೆ ಕನ್ವಿನ್ಸ್ ಮಾಡೋ ಹಾಗೆ ಹೇಳಿಬಿಡುತ್ತಾಳೆ. ಜಿಮ್ ಪಾಪ 22 ವರ್ಷದ ಹುಡುಗ ಅವನು. ಸಂಸಾರದ ಜವಾಬ್ದಾರಿ ಇದೆ. ಇಷ್ಟು ಪ್ರೀತಿ ಮಾಡುವ ಹೆಂಡತಿ ಇದ್ದಾಳೆ, ತ್ಯಾಗ ಮಾಡಿದ್ದಾಳೆ ತನ್ನ ಹೇರನ್ನು. ಬಹುಶಃ ಯಾವ ಹೆಂಡತಿ ಕೂಡ ಮಾಡದಿರೋಂಥ ಒಂದು ತ್ಯಾಗ ಅದು, ಗಂಡನ ಪ್ರೀತಿಗೋಸ್ಕರ.
ಔಟ್ ಆಫ್ ಹಿಸ್ ಟ್ರಾನ್ಸ್. ಟ್ರಾನ್ಸ್ ಅಂದರೆ ಆ ಒಂದು ಬ್ಲ್ಯಾಂಕ್ ಇತ್ತು ನೋಡಿ ಮೈಂಡು, ಅಲ್ಲಿಂದ ಹೊರಗೆ ಬರೋ ಪ್ರಯತ್ನ ಆಗುತ್ತೆ. ಕ್ವಿಕ್ಲಿ ಟು ಅವೇಕ್, ರೈಟ್, ಕ್ವಿಕ್ಲಿ ಟು ವೇಕ್ ಹಿ ಎನ್ಫೋಲ್ಡ್ ಇಸ್ ಡೆಲ್ಲ. ಹೋಗಿ ಹೆಂಡತಿಯನ್ನು ಗಟ್ಟಿ ಹಗ್ ಮಾಡ್ಕೊಳ್ತಾನೆ. ಏನೋ ಆಯಿತು ಅಲ್ಲಿ, ರೈಟ್, ದುಃಖದಲ್ಲಿದ್ದ, ಒಂಥರ ಬೇಜಾರಿತ್ತು ಅವನಿಗೆ. ಹೆಂಡತಿ ಹೇರ್ನ ಸೇಲ್ ಮಾಡಿದ್ದಾಳೆ, ಅವನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೀಗಾಗತ್ತೆ ಅಂತ ಹೇಳಿ. ಹೋಗಿ ಹಗ್ ಮಾಡ್ತಾಳೆ. For 10 seconds, let us regard with a discreet scrutiny some inconsequential object in the other direction. For 10 seconds, ಯಾಕೆಂತ ಹೇಳಿದ್ರೆ ಅವನ ಬ್ರೈನ್ಗೆ ಆ ಸತ್ಯವನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಫಾರ್ 10 ಸೆಕೆಂಡ್ಸ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. $8 ಎ ವೀಕ್ ಆರ್ $1 million a year. ನೋಡಿ ಏನು ಹೇಳ್ತಾನೆ ಹೆಂಡತಿಗೆ, ವಾರಕ್ಕೆ $8 ಕೊಡುವ ಮನೆ ಬಾಡಿಗೆ ಇರಲಿ ಅಥವಾ $1 million a year, ವರ್ಷಕ್ಕೆ $1 million ಬಾಡಿಗೆ ಕೊಟ್ಟರು ಪರವಾಗಿಲ್ಲ. ವಾಟ್ ಇಸ್ ದ ಡಿಫ್ರೆನ್ಸ್? ಓಕೆ, ಎ ಮ್ಯಾಥಮೆಟಿಷಿಯನ್, ಪ್ರೀತಿಗೆ ಬೆಲೆ ಇಲ್ಲ ಅಲ್ಲಿ ಅಲ್ವಾ? ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ಸಾರಿ, ಪ್ರೀತಿಗೆ ಯಾವುದೇ ಬೆಲೆ ಇಲ್ಲ. ಎ ಮ್ಯಾಥಮೆಟಿಷಿಯನ್ ಆರ್ ಎ ವಿಟ್, ಒಬ್ಬ ಗಣಿತಶಾಸ್ತ್ರಜ್ಞ ಅಥವಾ ಎ ವಿಟ್ ಅಂದರೆ ಅತಿ ಬುದ್ಧಿವಂತ, ವುಡ್ ಗಿವ್ ಯು ಎ ರಾಂಗ್ ಆನ್ಸರ್ ಅಲ್ವಾ? ಇಂಥ ಎಕ್ಸ್ಪರ್ಟ್ಸೇ ಬೇಕಾದ ತಪ್ಪು ಉತ್ತರ ಕೊಡ್ಬೋದು. ದ ಮೆಜೈ ಬ್ರಾಟ್ ವ್ಯಾಲ್ಯೂಬಲ್ ಗಿಫ್ಟ್ಸ್. ದ ಮೆಜೈ ಆಗಲೇ ಹೇಳಿದಾಗೆ ಆ 3 ಜನ ವೈಸ್ ಮೆನ್, ಅತಿ ಬುದ್ಧಿವಂತರು, ಜೀಸಸ್ ಕ್ರೈಸ್ಟ್ಗೆ ಕೊಟ್ಟಂತಹ ಗಿಫ್ಟ್ಗಳು. ಆ ಗಿಫ್ಟ್ಗಳಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಅದು. ಬಟ್ ದಟ್ ವಾಸ್ ನಾಟ್ ಅಮಾಂಗ್ ದೆಮ್. ದಿಸ್ ಡಾಸ್ಕ್ ಅಸರ್ಷನ್ ವಿಲ್ ಬಿ ಇಲಿಮಿನೇಟೆಡ್ ಲೇಟರ್ ಆನ್. ನೋಡಿ, ಆ ಗಿಫ್ಟ್ಗಳು ಕೊಟ್ಟೋದು ಜೀಸಸ್ ಹುಟ್ಟಿದಾಗ ಎಷ್ಟೋ ವರ್ಷಗಳಾಗಿದೆ, ಈಗಲೂ ಕೂಡ ಆ ಪದ್ಧತಿಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಗಿಫ್ಟ್ ಕೊಡೋದು ತಗೊಳ್ಳೋದು ಅಂತ ಹೇಳಿದ್ರೆ ಅದು ಒಂದು ಪ್ರೀತಿಯ ದ್ಯೋತಕ. ಗಿಫ್ಟಿಗೋಸ್ಕರ, ಪ್ರೀತಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅನ್ನೋಕ್ಕೆ ಈ ಒಂದು ಸ್ಟೋರಿ ಒಂದು ದ್ಯೋತಕವಾಗಿ ಬಿಡುತ್ತೆ. ಜಿಮ್ ತನ್ನ ಕಿಸೆಯಿಂದ ಕೂಡ ಒಂದು ಪ್ಯಾಕೇಜನ್ನು ಹೊರಗೆ ತೆಗಿತಾನೆ. ಜಿಮ್ ಡ್ರೀವ್ ಎ ಪ್ಯಾಕ್ ಫ್ರಮ್ ಹಿಸ್ ಓವರ್ ಕೋಟ್ ಪಾಕೆಟ್. ಕೋಟ್ ಹಾಕ್ಕೊಂಡಿದ್ದ ಪಾಕೆಟ್ನ ತೆಗಿತಾನೆ. ಥ್ರೀ ಇಟ್ ಅಪಾನ್ ದ ಟೇಬಲ್. ಆ ಗಿಫ್ಟನ್ನು ಟೇಬಲ್ ಮೇಲೆ ಬಿಸಾಡ್ತಾನೆ. ಪ್ರೀತಿಯಿಂದ ತಂದ ಅದನ್ನು ಎಸಿತಾನೆ. ಯಾಕೆ ಅಂತ ಹೇಳಿದ್ರೆ ಬಹುಶಃ ಆದರೂ ಅವನಿಗೆ ಇಂಟ್ರೆಸ್ಟ್ ಹೋಯ್ತಾ, ಏನಾಯಿತು ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಇಲ್ಲಿ ನೋಡಿ, ಮೆಜಾಯ್ ಹೇಳಿದೆ ಅಲ್ವಾ, ಇವರೇ ಈ 3 ಜನ ಮೆಜಾಯ್ಗಳು. ಸೊ ಇಲ್ಲಿ ಮದರ್ ಮೇರಿ, ಜೀಸಸ್ ಕ್ರೈಸ್ಟ್ ಮಗು, ಅದು ಈ ಸ್ಟಾರ್, ಹಾಗೆಯೇ ಮೆಜಾಯ್ಗಳು 1 2 3 ಗಿಫ್ಟ್ಸ್ ಟು ದ ಚೈಲ್ಡ್. ಆ ಮಗುವಿಗೆ ಕೊಡುವಂಥ ಗಿಫ್ಟ್ಗಳು. ಬೈಬಲ್ನಲ್ಲಿ ಇದಕ್ಕೆ ಮಹತ್ವವಾದಂತಹ ವಿವರಣೆಗಳು ಕೂಡ ತುಂಬಾ ಇದೆ, ಆಯಿತಾ? ಓಕೆ, ಡೋಂಟ್ ಮೇಕ್ ಎನಿ ಮಿಸ್ಟೇಕ್ ಡೆಲ್, ಹಿ ಸೆಡ್ ಅಬೌಟ್ ಮೀ. I don't think there is anything in the way of a haircut or a shave or a shampoo that could make me like my girl any less. ನೀನು ಹೇರ್ ಕಟ್ ಆದರೂ ಮಾಡ್ಕೋ, ಶೇವ್ ಆದರೂ ಮಾಡ್ಕೋ, ಶಾಂಪೂ ಆದರೂ ಹಾಕೋ, ಬಟ್ ಮೈ ಗರ್ಲ್, ಇನ್ಮೇಲಿರುವ ಪ್ರೀತಿ ಯಾವತ್ತೂ ಕೂಡ ಕಮ್ಮಿ ಆಗೋದಿಲ್ಲ. ಲವ್ ಇಸ್ ನಾಟ್ ಆಲ್ಟ್ರೇಷನ್. ಶೇಕ್ಸ್ಪಿಯರ್ ಒಂದು ಕಡೆ ಹೇಳ್ತಾನೆ, ಲವ್ ಇಸ್ ನಾಟ್ ಲವ್ ವೆನ್ ಇಟ್ ಆಲ್ಟರ್ಡ್ ವಿತ್ ಆಲ್ಟ್ರೇಷನ್ಸ್. ಲವ್ ಇಸ್ ನಾಟ್ ಲವ್ ವೆನ್ ಇಟ್ ಆಲ್ಟರ್ಡ್ ವಿತ್ ಆಲ್ಟ್ರೇಷನ್ಸ್. ನಿಜವಾಗ್ಲೂ ಪ್ರೀತಿ ಯಾವತ್ತೂ ಕೂಡ ಅದು ಬದಲಾಗೋದಿಲ್ಲ, ಸಮಯಕ್ಕೆ ತಕ್ಕ ಹಾಗೆ ಅದು ಬದಲಾಗೋದಿಲ್ಲ. ಶಾಶ್ವತವಾಗಿ ಆ ಒಂದು ಪೋಲ್ ಸ್ಟಾರ್, ಬುಧ ನಕ್ಷತ್ರದ ಹಾಗೆ ಇರುತ್ತೆ, ಪರ್ಮನೆಂಟ್ ಆಗಿ ಚೇಂಜ್ ಆಗೋದಿಲ್ಲ. ಬಟ್ ಇಫ್ ಯು ವಿಲ್ ಅನ್ರ್ಯಾಪ್ ದಟ್ ಪ್ಯಾಕೇಜ್, ಓಕೆ, ನಾನು ತಂದ ಗಿಫ್ಟ್ ಇದೆ ನೋಡಿ ಪ್ರೆಸೆಂಟ್ ನಿನಗೆ, ಅದನ್ನು ಅನ್ರ್ಯಾಪ್ ಮಾಡು, ಅಂದರೆ ಓಪನ್ ಮಾಡು. ಯು ಮೇ ಸಿ ವೈ ಯು ಹ್ಯಾಡ್ ಮೀ ಗೋಯಿಂಗ್ ಎ ವೈಲ್ ಅಟ್ ಫಸ್ಟ್. ಅದನ್ನು ಓಪನ್ ಮಾಡು, ಹಾಗೆ ಗೊತ್ತಾಗತ್ತೆ ನಾನು ಫಸ್ಟ್ ಎಂಟ್ರಿ ಆದಾಗ ಯಾಕೆ ಆಗಿದ್ದೆ ಅನ್ನೋ ಶಾಕ್ ಹಂಗೆ ಯಾಕೆ ಆಯಿತು ಗೊತ್ತಾಗತ್ತೆ. ರೈಟ್, ಎ ವೆರಿ ಬ್ಯೂಟಿಫುಲ್ ಗರ್ಲ್ ವಿತ್ ಅವರ್ ವೈಟ್ ಫಿಂಗರ್ಸ್ ನಿಂಬಲ್ ಆ ಗಿಫ್ಟ್ ಪ್ಯಾಕೆಟನ್ನು ಓಪನ್ ಮಾಡ್ತಾಳೆ. ಟೋರ್ ಹರಿತಾಳೆ. ಅಂಡ್ ಅ ಸ್ಟ್ರಿಂಗ್ ಆ್ಯಂಡ್ ಪೇಪರ್, ಕಟ್ಟಿದ ನೂಲು, ದಾರ, ಪೇಪರ್ನ ಹರಿತಾಳೆ. ಆ್ಯಂಡ್ ದೆನ್ ಆ್ಯನ್ ಎಕ್ಸ್ಟ್ಯಾಟಿಕ್ ಸ್ಕ್ರೀಮ್ ಆಫ್ ಜಾಯ್. ಓಪನ್ ಮಾಡಿದ ತಕ್ಷಣ ಜೋರಾಗಿ ಖುಷಿಯಿಂದ ಅವಳು ಕಿರ್ಚ್ತಾಳೆ. ಖುಷಿಯಿಂದ ಕಿರ್ಚೋದು, ಸ್ಕ್ರೀಮ್ ಆಫ್ ಜಾಯ್, ಯಾಕಂದರೆ ಆ ಗಿಫ್ಟ್ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ದೆನ್ ಅಲಾಸ್ ಕ್ವಿಕ್ ನೋಡಿ, ಇದಕ್ಕೆ ಆ ಖುಷಿಯಾಗಿ ನಗ್ತಾಳೆ, ಹಾಗೆ ಜೊತೆಗೆ ಒಂದು ದುಃಖ ಕೂಡ ಆಗುತ್ತೆ ಅವಳಿಗೆ. ಅಲಾಸ್ ಎ ಕ್ವಿಕ್ ಫೆಮಿನೈನ್ ಚೇಂಜ್ ಟು ಹಿಸ್ಟರಿಕಲ್ ಟಿಯರ್ಸ್ ಆ್ಯಂಡ್ ವೇವ್ಸ್. ಕಣ್ಣಲ್ಲಿ ಜೋರಾಗಿ ನೀರು ಬರ್ತಾ ಇದೆ, ಗೋಳಾಡ್ತಾ ಇದ್ದಾಳೆ ಅವಳು. ನೆಸೆಸಿಟಿಂಗ್ ದ ಇಮಿಡಿಯೇಟ್ ಎಂಪ್ಲಾಯ್ಮೆಂಟ್ ಆಫ್ ಆಲ್ ದ ಕಂಫರ್ಟಿಂಗ್ ಪವರ್ಸ್ ಆಫ್ ದ ಲಾರ್ಡ್ ಆಫ್ ದ ಫ್ಲಾಟ್.
ಲಾರ್ಡ್ ಆಫ್ ದ ಫ್ಲಾಟ್ ಅಂದರೆ ಆ ಮನೆಗೆ ಯಜಮಾನ ಯಾರು? ಜಿಮ್. ತನ್ನ ಗಂಡ ಬಹುಶಃ ತನ್ನ ಎಲ್ಲ ಶಕ್ತಿಯನ್ನು ಮೀರಿ ಅವಳಿಗೆ ಆ ಗಿಫ್ಟನ್ನು ತಂದ್ಯಾನ ಅವನು. ಅದಕ್ಕೆ ಅವಳಿಗೆ ಒಂದು ಆನಂದ ಬಾಷ್ಪ, ಅದು ಅಷ್ಟು ಖುಷಿಯಾಗತ್ತೆ ಅವಳಿಗೆ. ಎಸ್, ಸಿ ಹಿಯರ್ ಇಸ್ ಎ ಪೇಂಟಿಂಗ್. ಇದೊಂದು ಪೇಂಟಿಂಗ್ ಇದು, ಜಿಮ್, ಡೆಲ್ಲಾ. ಸೊ ಅವಳು ಅವನಿಗೆ ಆ ಒಂದು ಚೈನನ್ನು ಕೊಡ್ತಾ ಇರೋಂತಹ ಒಂದು ದೃಶ್ಯದ ಒಂದು ಪೇಂಟಿಂಗ್ ಇದು. ಸೊ ಲುಕ್ ಅಟ್ ದ ಫೀಲಿಂಗ್ಸ್ ಇನ್ ಅವರ್ ಫೇಸ್ ಆ್ಯಂಡ್ ಲುಕ್ ಅಟ್ ಅವರ್ ಹೇರ್ ಕಟ್ ಆಗಿದೆ. ಜಿಮ್ ಎ ಸೀರಿಯಸ್ ಬಾಯ್. ಸೊ ಖುಷಿ ಪಡಿಸುವ ಒಂದು ಪ್ರಯತ್ನ ಈ ಫೋಟೋಗ್ರಾಫ್ನಲ್ಲಿ ನಾವು ನೋಡ್ಬೋದು. ಎಸ್, ವೆರಿ ಬ್ಯೂಟಿಫುಲ್ ಪೇಂಟಿಂಗ್. ಎಸ್, ಸೊ ದಿಸ್ ಇಸ್ ಎ ಕಾಮ್ಸ್ ಆಫ್ ಪ್ಯೂರ್ ಟಾರ್ಟಾಯ್ಸ್ ಶೆಲ್. ಅವನು ತಂದಂತಹ ಗಿಫ್ಟ್ ಏನು ಅಂದರೆ ಇದು ಪ್ಯೂರ್ ಟಾರ್ಟಾಯ್ಸ್ ಶೆಲ್. ಸೊ ಟಾರ್ಟಾಯ್ಸ್ ಆಮೆ ಇದೆ ನೋಡಿ, ಆಮೆಯ ಮೇಲಿನ ಚಿಪ್ಪಿದೆ ಅಲ್ವಾ, ಅದರಲ್ಲಿ ಮಾಡಿದಂತಹ ಒಂದು ಕಲಾಕೃತಿ ಇದು. ಇದನ್ನು ಬ್ಯೂಟಿಫುಲ್, ಓಕೆ, ಇಟ್ಸ್ ವೆರಿ ಬ್ಯೂಟಿಫುಲ್. ಇದನ್ನು ಹುಡುಗಿಯರು ಲಂಡನ್ನಲ್ಲಿ ತಲೆಗೆ ಹಾಕ್ಕೊಳ್ತಾರೆ. ಸೊ ಇದಕ್ಕೆ ತುಂಬ ಜ್ಯುವೆಲ್ಸನ್ನು ಕೂಡ ಆ್ಯಡ್ ಮಾಡ್ತಾರೆ ಅಂಥದ್ದಿದು ನೋಡಿ. ಫಾರ್ ದೆ ಲೇ ದ ಕೋಮ್ಸ್, ಆ ಕೋಮ್ಸ್ ಇತ್ತು, ಎ ಸೆಟ್ ಆಫ್ ಕೋಮ್ಸ್ ಸೈಡ್ ಆ್ಯಂಡ್ ಬ್ಯಾಕ್ ದ ಡೆಲ್ಲಾ ಹ್ಯಾಡ್ ವರ್ಷಿಪ್ಡ್ ಲಾಂಗ್ ಇನ್ ದ ಬ್ರಾಡ್ವೇ ವಿಂಡೋ. ಸೊ ಬ್ರಾಡ್ವೇ ಅಂಗಡಿಯ ಅಲ್ಲಿ ಆ ಗೊಂಬೆಗೆ ಹಾಕಿರ್ತಾರೆ, ಅಲ್ಲಿ ಶೋಕೇಸಲ್ಲಿ ಇತ್ತಲ್ವಾ ಅಂಗಡಿಯಲ್ಲಿ, ಪೇಟೆಯಲ್ಲಿ. ಅದನ್ನು ನೋಡಿ ಖುಷಿ ಪಟ್ಟಿರ್ತಾಳೆ. ಇಂಥದ್ದು ವರ್ಷಿಪ್ಡ್, ಅದು ನನಗೂ ಕೂಡ ಬೇಕು ಅಂತ ಆಸೆ ಪಟ್ಟಿರ್ತಾಳೆ. ಆದರೆ ಅವಳ ಹತ್ರ ಹಣ ಇರೋದಿಲ್ಲ, ಗಂಡನ ಹತ್ರ ಕೊಡಿಸೋಕ್ಕೆ ಹಣ ಇರೋದಿಲ್ಲ. ಆದರೆ ಅದೇ ಇವಳು ಹೇಗೆ ಯೋಚನೆ ಮಾಡಿದ್ಲೋ ಅವನು ಕೂಡ ಹಾಗೆ ಹೆಂಡತಿಗೆ ಅವಳು ಆಸೆ ಪಟ್ಟಂಥದ್ದು, ಖುಷಿ ಪಟ್ಟಂಥದ್ದು ಅದನ್ನು ಗಿಫ್ಟ್ ಕೊಡಬೇಕು ಅಂತೇಳಿ ಅದನ್ನು ತೊಗೊಂಡು ಬರ್ತಾನೆ. ಇವತ್ತು ಅವಳು ಹಾಕ್ಕೊಳ್ಳಿಕ್ಕೆ ತನ್ನಲ್ಲಿ ಕೂದಲಿದೆಯಾ ಅಲ್ಲಿ? ಇಲ್ಲ. ಅಷ್ಟು ಬೆಲೆ ಬಾಳುವಂತಹ ಆ ಕ್ಲಿಪ್ಪನ್ನು ತೊಗೊಂಡು ಬರ್ತಾನೆ ಅವನು. ಆದರೆ ಅವಳಿಗೆ ಹಾಕ್ಕೊಳ್ಳಿಕ್ಕೆ ತಲೆಯಲ್ಲಿ ಕೂದಲಿಲ್ಲ. ಸ್ಯಾಕ್ರಿಫೈಸ್ ನೋಡಿ ಅಲ್ವಾ. ಬ್ಯೂಟಿಫುಲ್ ಕಾಮ್ಸ್ really ತುಂಬ ಚೆನ್ನಾಗಿದೆ. ಪ್ಯೂರ್ ಟಾರ್ಟಾಯ್ಸ್ ಶೆಲ್ ಆಮೆಯ ಮೇಲಿನ ಕವಚದಿಂದ ಮಾಡಿದ್ದು ವಿತ್ ಜ್ಯುವೆಲ್ಸ್ ರಿಮ್ಸ್. ಅದರ ಮೇಲೆ ಹರಳುಗಳೆಲ್ಲ ಇದೆ. ಜಸ್ಟ್ ದ ಶೇಡ್ ಟು ವೇರ್ ಇನ್ ದ ಬ್ಯೂಟಿಫುಲ್ ವ್ಯಾನಿಶ್ಡ್ ಹೇರ್ ಅಂತ ಸುಂದರವಾದ ಕೂದಲಲ್ಲಿ ಅವಳು ಹಾಕ್ಕೊಂಡಿದ್ರೆ ಎಷ್ಟು ಚೆಂದ ಕಾಣ್ತಾ ಇತ್ತು ಅಲ್ವಾ. ಮಾಣಿಕ್ಯಕ್ಕೆ ಒಂದು ಹರಳನ್ನು ಜೋಡಿಸಿದಾಗೆ ಇನ್ನೊಂದು ಹರಳನ್ನು ಅಲ್ವಾ. ಹಾಗೆಯೇ ದೇವರ ಎಕ್ಸ್ಪೆನ್ಸಿವ್ ಕೋಮ್ಸ್, ತುಂಬ ಬೆಲೆ ಬಾಳುವಂತಹ ಕೋಮ್ಸ್ ಅದು. ಶಿನ್ಯು ಅವಳಿಗೆ ಗೊತ್ತಿದೆ ಅದು ತುಂಬ ಬೆಲೆ ಬಾಳುತ್ತೆ. ಆ್ಯಂಡ್ ಹರ್ ಹಾರ್ಟ್ ಹ್ಯಾಡ್ ಸಿಂಪ್ಲಿ ಕ್ರೇವ್ಡ್. ಆದರೆ ಹುಡುಗಿಯರ ಮನಸ್ಸು ಆ ಚಿನ್ನ ಅಥವಾ ಬೆಲೆ ಬಾಳುವ ವಸ್ತುಗಳು, ಈ ಥರ ಡೆಕೋರೇಟಿವ್ ವಸ್ತುಗಳು ಅಂದರೆ ತುಂಬ ಆಸೆ ಪಡುತ್ತೆ. ಬಟ್ ಹಣ ಸಿಕ್ಕಿದಾಗ ತಗೊಳ್ತಾರೆ. ಹಾಗೆ ಯಾರು ಓವರ್ ದೆಮ್ ತುಂಬ ಆಸೆ ಪಟ್ಟಿರ್ತಾಳೆ. ಕ್ರೇವ್, ಯಾರು, ಎರಡೂ ಕೂಡ ಒಂದೇ ಅರ್ಥ ಕೊಡುತ್ತೆ. ಹಾತೊರೆಯುವಂಥದ್ದು, ಆಸೆ ಪಡುವಂಥದ್ದು. ವಿತೌಟ್ ದ ಲೀಸ್ಟ್ ಹೋಪ್ ಆಫ್ ಪೊಸಿಷನ್. ಗೊತ್ತಿತ್ತು ಅವಳಿಗೆ, ನನಗೆ ಲೀಸ್ಟ್ ಹೋಪ್, ಸ್ವಲ್ಪ ಕೂಡ ಆಸೆ ಇರಲಿಲ್ಲ. ಈಗ ಬೇಕು ಅಂತ ಮಾತ್ರ ಇತ್ತು, ಬಟ್ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿತ್ತು. ಆ್ಯಂಡ್ ನಾವ್ ದೇವರ್ ಹರ್ಸ್. ಈಗ ಆ ಕೋಮ್ಸ್ ಅವಳದಾಗಿದೆ. ಬಟ್ ದ ಡ್ರೆಸ್ಸಸ್ ಅಂತ ಹೇಳಿದ್ರೆ ನೋಟ್ ಮಾಡ್ಕೊಳ್ಳಿ, ಜಡೆ ದಟ್ ಶುಡ್ ಹ್ಯಾವ್ ಅಡೋರ್ಡ್ ದ ಕೋವೆಟೆಡ್ ಅಡೋರ್ಮೆಂಟ್ಸ್ ವರ್ ಗಾನ್. ಅಂತ ಒಂದು ಡೆಕೋರೇಟಿವ್ ಪೀಸ್ ಕೋಮನ್ನು ಹಾಕ್ಕೊಳ್ಳಿಕ್ಕೆ ಆ ಕೂದಲೇ ಇಲ್ಲ. ಬಟ್ ಶಿ ಹಗ್ಡ್ ದೆಮ್ ಟು ಹರ್ ಬಾಸಮ್. ಆ ಗಿಫ್ಟನ್ನು ಹಗ್ ಮಾಡ್ಕೊಳ್ತಾಳೆ. ಆ್ಯಂಡ್ ಅಟ್ ಲೆಂತ್ ಶಿ ವಾಸ್ ಏಬಲ್ ಟು ಲುಕ್ ಅಪ್ ವಿತ್ ದ ಡಿಮ್ ಐಸ್. ಕಣ್ಣಲ್ಲಿ ನೀರು ತುಂಬಿಕೊಂಡು ಅದನ್ನು ನೋಡ್ತಾಳೆ. ಆ್ಯಂಡ್ ಸ್ಮೈಲ್ ಆ್ಯಂಡ್ ಸೇ, ಕಣ್ಣು ತುಂಬ ನೀರಿದೆ. ಮೈ ಹೇರ್ ಗ್ರೋಸ್ ಸೋ ಫಾಸ್ಟ್ ಜಿಮ್. ಓಕೆ, ಮೈ ಹೇರ್ ಗ್ರೋಸ್ ಫಾಸ್ಟ್. ನನ್ನ ತಲೆ ಕೂದಲು ಬೇಗ ಬೆಳೆಯುತ್ತೆ, ಅದು ಬೇಗ ನಾನು ಹಾಕ್ಕೊಳ್ತೀನಿ ಅದನ್ನು. ಆ್ಯಂಡ್ ದೆನ್ ಡೆಲ್ಲಾ ಲೀಪ್ಡ್ ಅಪ್ ಲೈಕ್ ಎ ಲಿಟಲ್ ಸಿಂಗಲ್ ಕ್ಯಾಟ್ ಆ್ಯಂಡ್ ಕ್ರೈಡ್. ಓಹ್ ಜೋರು ಕೂಗ್ತಾಳೆ ಅವಳು. ಗಂಡನ ಪ್ರೀತಿ ತುಂಬಾ ಖುಷಿ ಆಯಿತು ಅವಳಿಗೆ. ಜಿಮ್ ಹ್ಯಾಡ್ ನಾಟ್ ಎಟ್ ಸೀನ್ ಹಿಸ್ ಬ್ಯೂಟಿಫುಲ್ ಪ್ರೆಸೆಂಟ್. ಜಿಮ್ ಹೆಂಡತಿ ತನಗೆ ಏನು ಗಿಫ್ಟ್ ತಂದಿಯಾಳೆ ಅದು ಅವನಿಗೆ ಗೊತ್ತಿಲ್ಲ ಅಲ್ವಾ. ಏನು ಗಿಫ್ಟ್ ಅದು? ಶಿ ಹೆಲ್ಡ್ ಇಟ್ ಔಟ್ ಹಿಮ್ ಈಗರ್ಲಿ ಅಪಾನ್ ಹರ್ ಓಪನ್ ಪಾಮ್. ಗಿಫ್ಟ್ನ ತೊಗೊಂಡ್ಬಂದು ತನ್ನ ಅಂಕೈಲಿ ಇಟ್ಕೊಳ್ತಾಳೆ. ಓಪನ್ ಪಾಮ್, ದ ಡಲ್ ಪ್ರಿಷಸ್ ಮೆಟಲ್. ಓಕೆ, ಓಪನ್ ಮಾಡ್ತಾನೆ. ದ ಡಲ್ ಪ್ರಿಷಸ್ ಮೆಟಲ್ ಬಿಕಾಸ್ ಇಟ್ಸ್ ಪ್ಲಾಟಿನಮ್ ಅಲ್ವಾ, ಕಲರ್ ನೋಡಲಿಕ್ಕೆ ಡಲ್ ಇರುತ್ತೆ. ಸೀಮ್ ಟು ಫ್ಲ್ಯಾಶ್ ವಿತ್ ದ ರಿಫ್ಲೆಕ್ಷನ್ ಆಫ್ ಅವರ್ ಬ್ರೈಟ್ ಆ್ಯಂಡ್ ಆರ್ಡೆಂಟ್ ಸ್ಪಿರಿಟ್. ಓಕೆ, ನಾವು ಚಿತ್ರದಲ್ಲಿ ನೋಡೋದು ಹಾಗೆ ಸೊ ಖುಷಿಯಿಂದ ಆ ಒಂದು ಕೊಡ್ತಾಳೆ. ಇಸಂಟ್ ಇಟ್ ಡ್ಯಾಂಡಿ ಜಿಮ್?
ಎಷ್ಟು ಚೆನ್ನಾಗಿದೆ ಅಲ್ವಾ ಡ್ಯಾಡಿ ಅಂದರೆ, ತುಂಬ ಚೆಂದ ಕಾಣುತ್ತಲ್ವಾ. ಐ ಹಂಟೆಡ್ ಆಲ್ ಓವರ್ ದ ಟೌನ್ ಟು ಫೈಂಡ್ ಇಟ್. ಸೊ ಇಡೀ ಊರನ್ನ ಹುಡುಕಿದ್ದೀನಿ, ಹಂಟೆಡ್, ಇದಕ್ಕೋಸ್ಕರ ಅಂತೇಳಿ. ಯು ವಿಲ್ ಹ್ಯಾವ್ ಟು ಲುಕ್ ಅಟ್ ದ ಟೈಮ್ 100 times ಎ ಡೇ ನಾವು. ಈಗ ನನ್ನ ಗಡಿಯಾರವನ್ನು ತೆಗೆದು ದಿನಕ್ಕೆ 100 ಬಾರ್ ನೋಡ್ಕೊಳ್ಬಾರ್ದು. ಏಕೆಂದರೆ ಈಗ ಲೆದರ್ ಸ್ಟ್ರ್ಯಾಪ್ ಇಲ್ಲ, ಇರೋದು ಗೋಲ್ಡ್. ಓಕೆ, ಪ್ಲಾಟಿನಮ್ ಚೈನ್. ಗಿವ್ ಯುವರ್ ವಾಚ್. ಹೆಂಡತಿ ಗಂಡನಿಗೆ ನೀನು ವಾಚ್ ಕೊಡು, ಈ ಚೈನನ್ನು ಹಾಕ್ತೀನಿ. ಐ ವಾಂಟ್ ಟು ಸಿ ಹೌ ಇಟ್ ಲುಕ್ಸ್ ಆನ್ ಇಟ್. ಅದು ಹೇಗೆ ಕಾಣುತ್ತೆ ನಾನು ನೋಡ್ತೀನಿ ಕೇಳ್ತಾಳೆ. ಗಂಡ ವಾಚ್ ಕೊಡಬೇಕು, ಕೊಡೋದಿಲ್ಲ. ಇನ್ಸ್ಟೆಡ್ ಆಫ್ ಒಬೇಯಿಂಗ್, ಜಿಮ್ ಟಂಬಲ್ ಡೌನ್ ಆನ್ ದ ಕೌಚ್. ತಾನು ಸೋಫಾ ಮೇಲೆ ಅವನು ಕೂತ್ಕೊಳ್ತಾನೆ, ಕುಸಿತಾನೆ. ಆ್ಯಂಡ್ ಪುಟ್ ಹಿಸ್ ಹ್ಯಾಂಡ್ಸ್ ಅಂಡರ್ ದ ಬ್ಯಾಕ್ ಆಫ್ ಹಿಸ್ ಹೆಡ್ ಆ್ಯಂಡ್ ಸ್ಮೈಲ್. ಕುತ್ಕೊಂಡು ತನ್ನ 2 ಕೈಗಳನ್ನು ತಲೆ ಹಿಂಬಾದಕ್ಕೆ ಹಾಕಿ ನಗ್ತಾನೆ. ಏನಾಯಿತು ಅಲ್ಲಿ? ರೈಟ್, ದಿಸ್ ಇಸ್ ಅ ವಾಚ್. ಈ ಒಂದು ಗೋಲ್ಡ್ ವಾಚಿಗೆ ಈ ಥರ ಒಂದು ಚೈನನ್ನು ಅವಳು ಗಿಫ್ಟಾಗಿ ತಂದದ್ದು. ಕುತ್ಕೊಂಡು ನಗ್ತಾ ಇದ್ದಾನೆ ಅವನು. ಏನಾಯಿತು ಅಲ್ಲಿ? ಡೆಲ್ ಸೆಡ್ ಹಿ, ಲೆಟ್ಸ್ ಪುಟ್ ಅವರ್ ಕ್ರಿಸ್ಮಸ್ ಪ್ರೆಸೆಂಟ್ಸ್ ಅವೇ. ನಮ್ಮಿಬ್ಬರ ಗಿಫ್ಟ್ಗಳನ್ನು, ಕ್ರಿಸ್ಮಸ್ ಪ್ರೆಸೆಂಟ್ಸನ್ನು ಇವತ್ತು ದೂರ ಇಡುವ. ಆ್ಯಂಡ್ ಕೀಪ್ ದ್ಯಾಮ್ ವೈಲ್. ಸ್ವಲ್ಪ ದಿನ ಅದ ದೂರನೇ ಇರಲಿ. ದೇ ಆರ್ ಟೂ ನೈಸ್ ಟು ಯೂಸ್. ಆ 2 ಗಿಫ್ಟನ್ನು, ನಿನ್ನ ಕೋಮ್, ನನ್ನ ಈ ಒಂದು ಪ್ಲಾಟಿನಮ್ ಫ್ರಾಪ್ ಚೈನ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ, ಯೂಸ್ ಮಾಡಲಿಕ್ಕೆ ಕೂಡ. ಜಸ್ಟ್ ಅಟ್ ಪ್ರೆಸೆಂಟ್ ಐ ಸೋಲ್ಡ್ ಅ ವಾಚ್. ಎಸ್, ಹೌ ಸ್ಯಾಡ್ ಇಟ್ ಈಸ್. ಐ ಸೋಲ್ಡ್ ಅ ವಾಚ್. ನಾನು ಗೋಲ್ಡ್ ವಾಚನ್ನು ಮಾರಿಬಿಟ್ಟೆ. ಟು ಗೆಟ್ ದ ಮನಿ ಟು ಬೈ ಯುವರ್ ಕೋಮ್ಸ್. ನಿನಗೆ ಈ ಕೋಮ್ಸನ್ನು ಕೊಡಿಸ್ಬೇಕು ಅಂತೇಳಿ ಗೋಲ್ಡ್ ವಾಚನ್ನು ಮಾರಿಬಿಟ್ಟೆ. ಇವನು ಗೋಲ್ಡ್ ವಾಚ್ ಮಾರ್ದ, ಅವಳು ತನ್ನ ಹೇರನ್ನೇ ಮಾರಿದ್ಲು. ಆ್ಯಂಡ್ ನಾವ್ ಸಪೋಸ್ ಯು ಪುಟ್ ದ ಚಾಪ್ಸ್ ಆನ್. ಈಗ ಅಡುಗೆ ಮಾಡಲಿಕ್ಕೆ ಶುರು ಮಾಡು. ಸ್ಯಾಕ್ರಿಫೈಸ್. ಇವರಿಬ್ಬರ ಪ್ರೀತಿ, ತ್ಯಾಗ ನಮಗೆ ಗೊತ್ತಾಗತ್ತೆ ಇಲ್ಲಿ. ಇದ್ದಂತಹ ಆ 2 ವಸ್ತುಗಳನ್ನು ಅವರು ಮಾರಿ ಆಯಿತು. ದ ಪ್ರೆಷಸ್ ಥಿಂಗ್ಸ್ ಇನ್ ದರ್ ಹೌಸ್, ಡೆಲಾಸ್ ಹೇರ್, ಜಿಮ್ಸ್ ಗೋಲ್ಡ್ ವಾಚ್, ಬೋತ್ ಆರ್ ಗಾನ್. ಆ 2 ಕೂಡ ಇಲ್ಲ ಈಗ. ಬಟ್ ಉಳಿದದು ಪ್ರೀತಿ ಮಾತ್ರ. ಹಾಗೆಯೇ ಮತ್ತೆ ಆ ಮೆಜೈಗಳ ಆ ಒಂದು ರೆಫರೆನ್ಸ್ ಬರುತ್ತೆ. ದ ಮೆಜೈ ಆ್ಯಸ್ ಯು ನೋ ವರ್ ವೈಸ್ ಮೆನ್. ಅವರು ಅತಿ ಬುದ್ಧಿವಂತರಾಗಿದ್ದರು ಹೊರಟಾಗ. ವಂಡರ್ಫುಲಿ ವೈಸ್ ಮೆನ್ ಹೂ ಬ್ರಾಟ್ ಗಿಫ್ಟ್ಸ್ ಟು ದ ಬೇಬ್ ಇನ್ ದ ಮ್ಯಾಂಗ. ಆ ಕುರಿ ಕಟ್ಟುವ ಜಾಗದಲ್ಲಿ ಆ ಹುಟ್ಟಿದ ಜೀಸಸ್ ಕ್ರೈಸ್ಟನ್ನು ನೋಡಲಿಕ್ಕೆ ಆ ಮಗುಗೆ ಗಿಫ್ಟ್ಸನ್ನು ತೊಗೊಂಬಂದರು. ದೇ ಇನ್ವೆಂಟೆಡ್ ದ ಆರ್ಟ್ ಆಫ್ ಗಿವಿಂಗ್ ಕ್ರಿಸ್ಮಸ್ ಪ್ರೆಸೆಂಟ್ಸ್. ಮೊದಲು ಪ್ರಾರಂಭ ಮಾಡಿದ್ದು ಅವರು, ಕ್ರಿಸ್ಮಸ್ಸಿಗೆ ಪ್ರೆಸೆಂಟ್ಸನ್ನು, ಗಿಫ್ಟನ್ನು ಕೊಡಬೇಕು ಅಂತೇಳಿ. ಬೀಯಿಂಗ್ ವೈಸ್, ಅವ್ರು ಅತಿ ಬುದ್ಧಿವಂತರು. ದೇರ್ ಗಿಫ್ಟ್ಸ್ ಫಾರ್ ನೋ ಡೌಟ್ ವೈಸ್ ಒನ್ಸ್. ಅವ್ರು ಕೊಟ್ಟಂಥ ಗಿಫ್ಟ್ ಕೂಡ ಅಷ್ಟೇ ವ್ಯಾಲ್ಯೂಬಲ್ ಇತ್ತು. ಪಾಸಿಬಲಿ ಬ್ಯಾರಿಂಗ್ ದ ಪ್ರಿವಿಲೇಜ್ ಆಫ್ ಎಕ್ಸ್ಚೇಂಜ್ ಇನ್ ಕೇಸ್ ಆಫ್ ಡುಪ್ಲಿಕೇಶನ್. ಪಾಸಿಬಲಿ ಬ್ಯಾರಿಂಗ್ ದ ಪ್ರಿವಿಲೇಜ್ ಆಫ್ ಎಕ್ಸ್ಚೇಂಜ್. ಅಕಸ್ಮಾತ್ ನಮ್ಮ ಹತ್ರ ಅದಿತ್ತು ಅಂತ ಹೇಳಿದ್ರೆ ನಾವು ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ಈ ಕಾನ್ಸೆಪ್ಟ್ಸ್ ಇನ್ ದ ಕೇಸ್ ಆಫ್ ಡುಪ್ಲಿಕೇಶನ್, ಇದನ್ನು ರಿಪೀಟ್ ಆಗಬಾರ್ದು ಅಂತ ಹೇಳಿ. ಇವನ ಹತ್ರ ಗೋಲ್ಡ್ ವಾಚ್, ಅವಳ ಹತ್ರ ಹೇರ್. ಕ್ಯಾನ್ ದೇ ಎಕ್ಸ್ಚೇಂಜ್? ನೋ, ನಾಟ್ ಪಾಸಿಬಲ್ ಅಲ್ವಾ. ಈ ಕಾನ್ಸೆಪ್ಟ್ಸ್ ಬೈಬಲಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಆ ಒಂದು ಕಥೆಯನ್ನು ಇಟ್ಕೊಂಡು ಈ ಕಥೆಯನ್ನು ಬರೆದಂಥದ್ದು. ಸೊ ಗಿಫ್ಟ್, ಕ್ರಿಸ್ಮಸ್ಸಿಗೆ ಕೊಡುವಂಥ ಗಿಫ್ಟ್ಗೂ ಇಲ್ಲಿಗೂ ಇರುವಂತಹ ಸಂಬಂಧವನ್ನು ಇಲ್ಲಿ ತೋರಿಸಿದ್ದಾರೆ. ಸೊ ತ್ಯಾಗ ತುಂಬ ಮುಖ್ಯ ಆಗಿಬಿಡುತ್ತೆ. ಯಾಕಂದರೆ ಆ ಗಿಫ್ಟ್ ಆಫ್ ದ ಮೆಜೈ, ಆ ಮೆಜೈಗಳು ಅಷ್ಟು ದೂರ ಇಡೀ ತಮ್ಮ ಕುಟುಂಬವನ್ನು, ರಾಜ್ಯವನ್ನು ಬಿಟ್ಟು ಬಂದಿರ್ತಾರೆ ಅವರು, ಜೀಸಸ್ ಕ್ರೈಸ್ಟನ್ನು ಹುಡ್ಕೊಂಡು ಬಂದು. ಎಷ್ಟೋ ಕ್ಷಣ ಅವ್ರಿಗೆ ನಾವು ಯಾಕೆ ಹೊರಟ್ವಿ, ಯಾಕೆ ಅಂತೇಳಿ ಮರ್ತೇ ಹೋಗಿರುತ್ತೆ. ಅವರಿಗೆ ತುಂಬ ಕಷ್ಟಗಳನ್ನು ಅನುಭವಿಸಿರ್ತಾರೆ ಅವರು, ವೈಸ್ ಮೆನ್ ಅವರು. ಆ ಕತೆ ತುಂಬ ಚೆನ್ನಾಗಿದೆ ಬೈಬಲಲ್ಲಿ. ಏನಾದರೂ ಯಾರತ್ತಾದ್ರು ಇದ್ದರೆ ಕೇಳಿ ತಿಳ್ಕೊಳ್ಳಿ. ಕ್ರಿಶ್ಚಿಯನ್ಸ್ಗಳಿಗೆ ಅವ್ರಿಗೆ ಗೊತ್ತಿರುತ್ತೆ. ರೈಟ್. ಆ್ಯಂಡ್ ಹಿಯರ್ ಐ ಹ್ಯಾವ್ ಲೇಮ್ಲಿ ರಿಲೇಟೆಡ್ ಯು ದ ಅನ್ಇವೆಂಟ್ಫುಲ್ ಕ್ರಾನಿಕಲ್ ಆಫ್ 2 ಫೂಲಿಶ್ ಚಿಲ್ಡ್ರನ್. ಓ ಎಂದು ಹೇಳ್ತಾ ಇರೋದು ಈ ಲೈನ್ಗಳನ್ನು. ಲೇಮ್ಲಿ ರಿಲೇಟೆಡ್ ಟು ಯು, ಅನ್ಇವೆಂಟ್ಫುಲ್ ಕ್ರಾನಿಕಲ್, ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ. 2 ಫೂಲಿಶ್ ಚಿಲ್ಡ್ರನ್, 2 ಮೂರ್ಖ ಮಕ್ಕಳು, ಜಿಮ್ ಮತ್ತು ಡೆಲ್ಲಾ, ಇನ್ ಎ ಫ್ಲ್ಯಾಟ್, who most unwisely sacrificed each other the greatest treasures of their house
ಅನ್ವೈಸ್ಲಿ, ದಡ್ಡತನದಿಂದ ಅಲ್ವಾ, ಸ್ಯಾಕ್ರಿಫೈಸ್ಡ್. ಇದ್ದದ್ದೇ 2 ವಸ್ತುಗಳು ಮನೆಯಲ್ಲಿ, ಅದನ್ನೇ ಮಾರಿಬಿಟ್ರು ಅವರು. ಬಟ್ ಇನ್ ಲಾಸ್ಟ್ ವರ್ಡ್ ಟು ದ ವೈಸ್ ಆಫ್ ದೀಸ್ ಡೇಸ್, ಇವತ್ತಿನ ನಮ್ಮಂಥ ಬುದ್ಧಿವಂತರುಗಳು, ಲೆಟ್ ಇಟ್ ಬಿ ಸೆಡ್ ದಟ್ ಆಲ್ ಹೂ ಗಿವ್ ಗಿಫ್ಟ್ಸ್, ದೀಸ್ ಟೂ ಆರ್ ದ ವೈಸೆಸ್ಟ್. ಅವತ್ತಿಂದ ಇಲ್ಲಿಯ ತನಕ ಓ ಹೆಣ್ಣು ಹೇಳೋದು ನೋಡಿ, ಈ 2 ಗಿಫ್ಟ್ಗಳು ಬಹುಶಃ ಕ್ರಿಸ್ಮಸ್ಗಿಂತಲೂ ಯಾರು ಎಷ್ಟೇ ಗಿಫ್ಟನ್ನು ಕೊಟ್ಟರು ಕೂಡ ಈ 2 ಗಿಫ್ಟ್ಗಳಿಂದ ದೊಡ್ಡ ಗಿಫ್ಟ್ ಯಾವುದೂ ಇರೋದಿಲ್ಲ. ಯಾಕೆಂದರೆ ಅವ್ರು ತ್ಯಾಗ ಮಾಡಿದ್ದು ತಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ವಸ್ತುಗಳನ್ನು. ಬಟ್ ಪ್ರೀತಿ ಅಲ್ಲಿ ತ್ಯಾಗ ಆಗಿತ್ತು. ಆಫ್ ಆಲ್ ಹೂ ಗಿವ್ ಆ್ಯಂಡ್ ರಿಸೀವ್ ಗಿಫ್ಟ್ಸ್ ಸಚ್ ಆ್ಯಸ್ ದೇವರ್ ಆ್ಯಸ್ ವೈಸೆಸ್ಟ್. ಹಾಗಾಗಿ ಗಿಫ್ಟ್ಗಳು ಎಷ್ಟೇ ಬುದ್ಧಿವಂತಿಕೆಯಿಂದ ಕೊಟ್ಟು ಕೂಡ ಎವ್ರಿವೇರ್ ದೇ ಆರ್ ದ ವೈಸೆಸ್ಟ್. ಹಾಗಾಗಿ ಪ್ರೀತಿ ಪಾತ್ರರು ನಮಗೆ ಗಿಫ್ಟನ್ನು ಕೊಡ್ತಾರೆ ಅಂತ ಅಂದರೆ, ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಬೆಲೆ ಇದೆ. ದೇ ಆರ್ ದ ಮೆಜಾಯ್, ದೇ ಆರ್ ದ ವೈಸೆಸ್ಟ್ ಗಿಫ್ಟ್, ದೋ ದೇ ಆರ್ ನಾಟ್ ಯೂಸ್ಫುಲ್. ಆದರೆ ಅದಕ್ಕೆ ಬೆಲೆ ಇದೆ, ಅದಕ್ಕೆ ಪ್ರೀತಿ ಇದೆ. ಆ ಕೊಟ್ಟಂಥ ವಸ್ತುಗಳಿಗೆ ಬೆಲೆ ಇದೆ, ಆ ಪ್ರೀತಿ ಇದೆ. ಎಷ್ಟೋ ಜನ ಆ ಕೊಟ್ಟಂಥ ಗಿಫ್ಟ್ನ ರ್ಯಾಪರು, ಸ್ಟ್ರಿಂಗನ್ನು ಕೂಡ ಹಾಗೆ ಇಟ್ಕೊಂಡಿರ್ತಾರೆ ಎಷ್ಟೋ ವರ್ಷಗಳ ನಂತರ. ಯಾಕೆಂದರೆ ಅದಕ್ಕಿರುವ ಪ್ರೀತಿಯ ಬೆಲೆ ಅಷ್ಟಿರುತ್ತೆ. ಸೊ ದಿಸ್ ಇಸ್ ಅ ಎಂಡಿಂಗ್ ಆಫ್ ದ ಸ್ಟೋರಿ. ಓ ಹೆನ್ರಿಯ ಕಥೆಗಳನ್ನು ನೋಡಿದರೆ ನೀವು, ಈ ಒಂದು ಕಥೆನ ನೋಡಿದ್ರೆ ನೀವು, ರೈಟ್, ಈ ಕಥೆಯ ಅಂತ್ಯ ಕೂಡ ಹೀಗಾಯಿತು ಅಂತ ನೋಡಿದ್ರಿ, ರೈಟ್. ಸೊ goodbye, have a nice day. So here I finish my 3 parts of Gift of the Month, and subscribe the channel for English classes. So thank you very much. This is the